ಕಾಂಗ್ರೆಸ್ನ ಪಟ್ಟದ ಫೈಟ್ ಶಿಫ್ಟ್ ಆಗಿದೆ. ದೆಹಲಿ ಆಯ್ತು, ಬೆಂಗಳೂರು ಆಯ್ತು, ಈಗ ಮಂಗಳೂರಿನಲ್ಲಿ ಇವತ್ತು ಸಿಎಂ ಚೇರ್ ವಾರ್ ವಿಚಾರ ಚರ್ಚೆ ಆಗುತ್ತಾ? ಇವತ್ತು ಮಂಗಳೂರಿನಲ್ಲಿ ಸಿಎಂ ವೇಣುಗೋಪಾಲ್ ಇಷ್ಟೆಲ್ಲ ಪ್ರಹಸನಗಳ ನಂತರ ಮುಖಾಮುಖಿ ಆಗ್ತಾ ಇದ್ದಾರೆ. ಏನಾದ್ರೂ ಚರ್ಚೆ ಆಗ್ಬಹುದಾ? ಹೈಕಮಾಂಡ್ನಿಂದ ಏನಾದ್ರೂ ಸಂದೇಶವನ್ನ ಹೊತ್ತು ತಂದಿದ್ದಾರಾ ವೇಣುಗೋಪಾಲ್? ನಾರಾಯಣಗುರು ಕಾರ್ಯಕ್ರಮದಲ್ಲಿ ಇಬ್ಬರು ಮುಖಾಮುಖಿ ಆಗ್ಲಿಕ್ಕಿದ್ದಾರೆ. ಹೈಕಮಾಂಡ್ ಮಾತಿಗೆ ಈಗಾಗಲೇ ಸಿಎಂ ಕಟ್ಟು ಬಿದ್ದಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ಕೇಳುತ್ತೇನೆ ಅಂತಾನು ಹೇಳಿದ್ದಾರೆ. ಈ ಕಡೆ ಡಿಸಿಎಂ ಸಾಹೇಬರು ಮೇಡಂ ಅಣತಿಯಂತೆ ಇರ್ತೀವಿ ಅಂತ ಹೇಳಿದ್ದಾರೆ. ಸೊ ಇಬ್ಬರಿಂದಲೂ ಬ್ರೇಕ್ಫಾಸ್ಟ್ ಸಭೆ ಆಗಿದೆ. ಸಾರ್ವಜನಿಕವಾಗಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ಇವತ್ತು ಹೈಕಮಾಂಡ್ನಿಂದ ಏನಾದರೂ ಸಂದೇಶ ಬಂದಿದೆಯಾ ವೇಣುಗೋಪಾಲ್ ಮೂಲಕ? ಡಿಕೆ ಶಿವಕುಮಾರ್ ಅವರಿಗೆ ಏನಾದರೂ ಸೂಚನೆಯನ್ನ ವೇಣುಗೋಪಾಲ್ ಕೊಡ್ಲಿಕ್ಕಿದ್ದಾರಾ? ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ವೇಣುಗೋಪಾಲ್, ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರೆಲ್ಲರೂ ಕೂಡ ಕೋರ್ ಟೀಮ್ ತರ. ಅದರಲ್ಲಿ ವೇಣುಗೋಪಾಲ್ ಏನಾದರೂ ಸಂದೇಶವನ್ನ ಹೊತ್ತು ತಂದಿದ್ದಾರಾ? ಹೈಕಮಾಂಡ್ನಿಂದ ಸಿದ್ದರಾಮಯ್ಯ ಅವರಿಗೆ ಅದನ್ನ ಇವತ್ತು ಮಂಗಳೂರಿನಲ್ಲಿ ತಲುಪಿಸ್ತಾರಾ? ಇದಾದ ನಂತರ ಅಂದ್ರೆ ಈ ಭೇಟಿಯ ನಂತರ ಮತ್ತೆ ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ರಾಜಕಾರಣದಲ್ಲಿ ಅನ್ನೋದು ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ತಾವೆಲ್ಲರೂ ಗಮನಿಸ್ತಾ ಇರುವ ಹಾಗೆ ನಿರಂತರವಾಗಿ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಈ ಕುರ್ಚಿ ಪ್ರಹಸನ ಇದಾದ ಮೇಲೆ ಏಕಾಏಕಿ ಮುಖಾಮುಖಿ ಆಗ್ತಾ ಇದ್ದಾರೆ ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯ. ಸಹಜವಾಗಿ ಈ ಪವರ್ ಶೇರಿಂಗ್ ನ ವಿಚಾರ ಚರ್ಚೆ ಆಗಬಹುದು, ಅಥವಾ ಏನಾದ್ರೂ ಸಂದೇಶವನ್ನ ಕೊಡಬಹುದು, ಅಥವಾ ಏನೇನು ಆಯ್ತು ಅನ್ನೋದ್ರ ಬಗ್ಗೆಯೂ ಕೂಡ ಸ್ವಲ್ಪ ಹೊತ್ತು ಮಾತಾಡುವ ಸಾಧ್ಯತೆ ಇದೆ. ಇದನ್ನ ಅಲ್ಲಗಳೆಯುವಂತೆಯೂ ಇಲ್ಲ. ಕಾರ್ಯಕ್ರಮಕ್ಕೆ ಮಾತ್ರ ಮೀಸಲಿರುವುದಿಲ್ಲ ಇವರಿಬ್ಬರ ಭೇಟಿ. ಇದರ ಹೊರತುಪಡಿಸಿ ಈ ವಿಚಾರಗಳು ಕೂಡ ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಅದೇ ಈಗ ಎಲ್ಲರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ವೇಣುಗೋಪಾಲ್ ಸಿದ್ದರಾಮಯ್ಯ ಅವರಿಗೆ ಏನಾದರೂ ಸಲಹೆ ಸೂಚನೆಗಳನ್ನ ಕೊಡಬಹುದಾ? ಸಿದ್ದರಾಮಯ್ಯ ಅವರು ಪ್ರಸಕ್ತ ರಾಜಕಾರಣದ ವಿಚಾರಗಳನ್ನ ವೇಣುಗೋಪಾಲ್ ಮೂಲಕ ಹೈಕಮಾಂಡ್ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಬಹುದಾ? ಏನೇನಾಗುತ್ತೆ ಇವತ್ತಿನ ಮಂಗಳೂರಿನ ಈ ಇಬ್ಬರ ಭೇಟಿ? ನೋಡೋಣ. ಕ್ಷಣ ಕ್ಷಣಕ್ಕೂ ಕುತೂಹಲ ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ನ ಪಟ್ಟದ ಫೈಟ್ ಶಿಫ್ಟ್ ಆಗಿದೆ. ದೆಹಲಿ ಆಯ್ತು, ಬೆಂಗಳೂರು ಆಯ್ತು, ಈಗ ಮಂಗಳೂರಿನಲ್ಲಿ ಇವತ್ತು ಸಿಎಂ ಚೇರ್ ವಾರ್ ವಿಚಾರ ಚರ್ಚೆ ಆಗುತ್ತಾ? ಇವತ್ತು ಮಂಗಳೂರಿನಲ್ಲಿ ಸಿಎಂ ವೇಣುಗೋಪಾಲ್ ಇಷ್ಟೆಲ್ಲ ಪ್ರಹಸನಗಳ ನಂತರ ಮುಖಾಮುಖಿ ಆಗ್ತಾ ಇದ್ದಾರೆ. ಏನಾದ್ರೂ ಚರ್ಚೆ ಆಗಬಹುದಾ? ಹೈಕಮಾಂಡ್ನಿಂದ ಏನಾದ್ರೂ ಸಂದೇಶವನ್ನ ಹೊತ್ತು ತಂದಿದ್ದಾರಾ ವೇಣುಗೋಪಾಲ್? ನಾರಾಯಣಗುರು ಕಾರ್ಯಕ್ರಮದಲ್ಲಿ ಇಬ್ಬರು ಮುಖಾಮುಖಿ ಆಗ್ಲಿಕ್ಕಿದ್ದಾರೆ. ಹೈಕಮಾಂಡ್ ಮಾತಿಗೆ ಈಗಾಗಲೇ ಸಿಎಂ ಕಟ್ಟು ಬಿದ್ದಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ಕೇಳುತ್ತೇನೆ ಅಂತಾನು ಹೇಳಿದ್ದಾರೆ. ಈ ಕಡೆ ಡಿಸಿಎಂ ಸಾಹೇಬರು ಮೇಡಂ ಅಣತಿಯಂತೆ ಇರ್ತೀವಿ ಅಂತ ಹೇಳಿದ್ದಾರೆ. ಸೊ ಇಬ್ಬರಿಂದಲೂ ಬ್ರೇಕ್ಫಾಸ್ಟ್ ಸಭೆ ಆಗಿದೆ. ಸಾರ್ವಜನಿಕವಾಗಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ಇವತ್ತು ಹೈಕಮಾಂಡ್ನಿಂದ ಏನಾದರೂ ಸಂದೇಶ ಬಂದಿದೆಯಾ ವೇಣುಗೋಪಾಲ್ ಮೂಲಕ? ಡಿಕೆ ಶಿವಕುಮಾರ್ ಅವರಿಗೆ ಏನಾದರೂ ಸೂಚನೆಯನ್ನ ವೇಣುಗೋಪಾಲ್ ಕೊಡ್ಲಿಕ್ಕಿದ್ದಾರಾ? ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ವೇಣುಗೋಪಾಲ್, ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರೆಲ್ಲರೂ ಕೂಡ ಕೋರ್ ಟೀಮ್ ತರ. ಅದರಲ್ಲಿ ವೇಣುಗೋಪಾಲ್ ಏನಾದರೂ ಸಂದೇಶವನ್ನ ಹೊತ್ತು ತಂದಿದ್ದಾರಾ? ಹೈಕಮಾಂಡ್ನಿಂದ ಸಿದ್ದರಾಮಯ್ಯ ಅವರಿಗೆ ಅದನ್ನ ಇವತ್ತು ಮಂಗಳೂರಿನಲ್ಲಿ ತಲುಪಿಸ್ತಾರಾ? ಇದಾದ ನಂತರ ಅಂದ್ರೆ ಈ ಭೇಟಿಯ ನಂತರ ಮತ್ತೆ ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ರಾಜಕಾರಣದಲ್ಲಿ ಅನ್ನೋದು ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ತಾವೆಲ್ಲರೂ ಗಮನಿಸ್ತಾ ಇರುವ ಹಾಗೆ ನಿರಂತರವಾಗಿ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಈ ಕುರ್ಚಿ ಪ್ರಹಸನ ಇದಾದ ಮೇಲೆ ಏಕಾಏಕಿ ಮುಖಾಮುಖಿ ಆಗ್ತಾ ಇದ್ದಾರೆ ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯ. ಸಹಜವಾಗಿ ಈ ಪವರ್ ಶೇರಿಂಗ್ ನ ವಿಚಾರ ಚರ್ಚೆ ಆಗಬಹುದು, ಅಥವಾ ಏನಾದರೂ ಸಂದೇಶವನ್ನ ಕೊಡಬಹುದು, ಅಥವಾ ಏನೇನು ಆಯ್ತು ಅನ್ನೋದ್ರ ಬಗ್ಗೆಯೂ ಕೂಡ ಸ್ವಲ್ಪ ಹೊತ್ತು ಮಾತಾಡುವ ಸಾಧ್ಯತೆ ಇದೆ. ಇದನ್ನ ಅಲ್ಲಗಳೆಯುವಂತೆಯೂ ಇಲ್ಲ. ಕಾರ್ಯಕ್ರಮಕ್ಕೆ ಮಾತ್ರ ಮೀಸಲಿರುವುದಿಲ್ಲ ಇವರಿಬ್ಬರ ಭೇಟಿ.
ಇದರ ಹೊರತುಪಡಿಸಿ ಈ ವಿಚಾರಗಳು ಕೂಡ ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಅದೇ ಈಗ ಎಲ್ಲರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ವೇಣುಗೋಪಾಲ್ ಸಿದ್ದರಾಮಯ್ಯ ಅವರಿಗೆ ಏನಾದರೂ ಸಲಹೆ ಸೂಚನೆಗಳನ್ನ ಕೊಡಬಹುದಾ? ಸಿದ್ದರಾಮಯ್ಯ ಅವರು ಪ್ರಸಕ್ತ ರಾಜಕಾರಣದ ವಿಚಾರಗಳನ್ನ ವೇಣುಗೋಪಾಲ್ ಮೂಲಕ ಹೈಕಮಾಂಡ್ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಬಹುದಾ? ಏನೇನಾಗುತ್ತೆ ಇವತ್ತಿನ ಮಂಗಳೂರಿನ ಈ ಇಬ್ಬರ ಭೇಟಿ ನೋಡೋಣ. ಕ್ಷಣ ಕ್ಷಣಕ್ಕೂ ಕುತೂಹಲ ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ನ ಪಟ್ಟದ ಫೈಟ್ ಶಿಫ್ಟ್ ಆಗಿದೆ. ದೆಹಲಿ ಆಯ್ತು, ಬೆಂಗಳೂರು ಆಯ್ತು, ಈಗ ಮಂಗಳೂರಿನಲ್ಲಿ ಇವತ್ತು ಸಿಎಂ ಚೇರ್ ವಾರ್ ವಿಚಾರ ಚರ್ಚೆ ಆಗುತ್ತಾ? ಇವತ್ತು ಮಂಗಳೂರಿನಲ್ಲಿ ಸಿಎಂ ವೇಣುಗೋಪಾಲ್ ಇಷ್ಟೆಲ್ಲ ಪ್ರಹಸನಗಳ ನಂತರ ಮುಖಾಮುಖಿ ಆಗ್ತಾ ಇದ್ದಾರೆ. ಏನಾದ್ರೂ ಚರ್ಚೆ ಆಗ್ಬಹುದಾ? ಹೈಕಮಾಂಡ್ನಿಂದ ಏನಾದ್ರೂ ಸಂದೇಶವನ್ನ ಹೊತ್ತು ತಂದಿದ್ದಾರಾ ವೇಣುಗೋಪಾಲ್? ನಾರಾಯಣಗುರು ಕಾರ್ಯಕ್ರಮದಲ್ಲಿ ಇಬ್ಬರು ಮುಖಾಮುಖಿ ಆಗ್ಲಿಕ್ಕಿದ್ದಾರೆ. ಹೈಕಮಾಂಡ್ ಮಾತಿಗೆ ಈಗಾಗಲೇ ಸಿಎಂ ಕಟ್ಟು ಬಿದ್ದಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ಕೇಳುತ್ತೇನೆ ಅಂತಾನು ಹೇಳಿದ್ದಾರೆ. ಈ ಕಡೆ ಡಿಸಿಎಂ ಸಾಹೇಬರು ಮೇಡಮ್ ಮಣತಿಯಂತೆ ಇರ್ತೀವಿ ಅಂತ ಹೇಳಿದ್ದಾರೆ. ಸೊ ಇಬ್ಬರಿಂದಲೂ ಬ್ರೇಕ್ಫಾಸ್ಟ್ ಸಭೆ ಆಗಿದೆ. ಸಾರ್ವಜನಿಕವಾಗಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ಇವತ್ತು ಹೈಕಮಾಂಡ್ನಿಂದ ಏನಾದರೂ ಸಂದೇಶ ಬಂದಿದೆಯಾ ವೇಣುಗೋಪಾಲ್ ಮೂಲಕ? ಡಿಕೆ ಶಿವಕುಮಾರ್ ಅವರಿಗೆ ಏನಾದರೂ ಸೂಚನೆಯನ್ನ ವೇಣುಗೋಪಾಲ್ ಕೊಡ್ಲಿಕ್ಕಿದ್ದಾರಾ? ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ವೇಣುಗೋಪಾಲ್, ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರೆಲ್ಲರೂ ಕೂಡ ಕೋರ್ ಟೀಮ್ ತರ. ಅದರಲ್ಲಿ ವೇಣುಗೋಪಾಲ್ ಏನಾದರೂ ಸಂದೇಶವನ್ನ ಹೊತ್ತು ತಂದಿದ್ದಾರಾ ಹೈಕಮಾಂಡ್ನಿಂದ ಸಿದ್ದರಾಮಯ್ಯ ಅವರಿಗೆ? ಅದನ್ನ ಇವತ್ತು ಮಂಗಳೂರಿನಲ್ಲಿ ತಲುಪಿಸ್ತಾರಾ? ಇದಾದ ನಂತರ ಅಂದ್ರೆ ಈ ಭೇಟಿಯ ನಂತರ ಮತ್ತೆ ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ರಾಜಕಾರಣದಲ್ಲಿ ಅನ್ನೋದು ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ತಾವೆಲ್ಲರೂ ಗಮನಿಸ್ತಾ ಇರುವ ಹಾಗೆ ನಿರಂತರವಾಗಿ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಈ ಕುರ್ಚಿ ಪ್ರಹಸನ ಇದಾದ ಮೇಲೆ ಏಕಾಏಕಿ ಮುಖಾಮುಖಿ ಆಗ್ತಾ ಇದ್ದಾರೆ ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯ. ಸಹಜವಾಗಿ ಈ ಪವರ್ ಶೇರಿಂಗ್ ನ ವಿಚಾರ ಚರ್ಚೆ ಆಗಬಹುದು, ಅಥವಾ ಏನಾದರೂ ಸಂದೇಶವನ್ನ ಕೊಡಬಹುದು, ಅಥವಾ ಏನೇನು ಆಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಸ್ವಲ್ಪ ಹೊತ್ತು ಮಾತಾಡುವ ಸಾಧ್ಯತೆ ಇದೆ. ಇದನ್ನ ಅಲ್ಲಗಳೆಯುವಂತೆಯೂ ಇಲ್ಲ. ಕಾರ್ಯಕ್ರಮಕ್ಕೆ ಮಾತ್ರ ಮೀಸಲಿರುವುದಿಲ್ಲ ಇವರಿಬ್ಬರ ಭೇಟಿ. ಇದರ ಹೊರತುಪಡಿಸಿ ಈ ವಿಚಾರಗಳು ಕೂಡ ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಅದೇ ಈಗ ಎಲ್ಲರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ವೇಣುಗೋಪಾಲ್ ಸಿದ್ದರಾಮಯ್ಯ ಅವರಿಗೆ ಏನಾದರೂ ಸಲಹೆ ಸೂಚನೆಗಳನ್ನ ಕೊಡಬಹುದಾ? ಸಿದ್ದರಾಮಯ್ಯ ಅವರು ಪ್ರಸಕ್ತ ರಾಜಕಾರಣದ ವಿಚಾರಗಳನ್ನ ವೇಣುಗೋಪಾಲ್ ಮೂಲಕ ಹೈಕಮಾಂಡ್ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಬಹುದಾ? ಏನೇನಾಗುತ್ತೆ ಇವತ್ತಿನ ಮಂಗಳೂರಿನ ಈ ಇಬ್ಬರ ಭೇಟಿ ನೋಡೋಣ. ಕ್ಷಣ ಕ್ಷಣಕ್ಕೂ ಕುತೂಹಲ ಹೆಚ್ಚಾಗ್ತಾ ಇದೆ.